ನೋಡಿ ಫ್ರೆಂಡ್ಸ್, ನಮ್ಮ ಸಾನು ಮೈನ ಮಲಗಿದ್ದಾಳೆ. ಆ್ಯಕ್ಚುಲಿ ಇಟ್ಸ್ ಮೈ ಎಮೋಷನ್ ಅಂತಲೇ ಹೇಳ್ಬೋದು. ಯಾವ ಕಡೆ? ಆ ಕಡೆನಾ? ಇನ್ನಾಯ್ತಾ ಇದ್ದಾನೆ. ಆ್ಯಕ್ಚುಲಿ ನಮ್ಮ ಅತ್ತಿಗೆ ಇವರು ನೋಡಿ ಹೊರಟೋಗ್ತಾವ್ರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ನಮ್ಮ ಸಾನು ಮೈನ ಮಲಗಿದ್ದಾಳೆ. ಅಮ್ಮ ಮನೆಗೆ ಹೋಗ್ಬೇಕು. ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ನಾನು ಬೆಳಿಗ್ಗೆನೇ ಬೇಗ ಎದ್ದೆ. ಮೈ ಮಾರ್ನಿಂಗ್ ಕಾಫಿ ಇಟ್ಸ್ ಮೈ ಎಮೋಷನ್ ಅಂತಲೇ ಹೇಳ್ಬೋದು. ಗುಡ್ ಮಾರ್ನಿಂಗ್ ಚಿನ್ನು. ಅಪ್ಪ ಡ್ಯೂಟಿ. ನೋಡಿ ಫ್ರೆಂಡ್ಸ್, ನಮ್ಮ ಸಾನಮ್ಮ ಎದ್ದ ಚಿನ್ನು. ಅಪ್ಪ ಯಾವ ಕಡೆ ಎದ್ದೆ? ಯಾವ ಕಡೆ? ಆ ಕಡೆನಾ? ಬಂಗಾರ ನೀನು. ನೋಡಿ, ನನ್ನ ಮಗಳು ಎದ್ದ ತಕ್ಷಣ ನೀಟಾಗಿ ಹೋಗಿ ದೇವ್ರ ಮನೇಲಿ ನಮಸ್ಕಾರ ಮಾಡ್ಕೊತಾ ಇದ್ದಾಳೆ. ಮಾರ್ನಿಂಗ್ ಎದ್ದ ತಕ್ಷಣ ಹಾಲು ಕೊಡ್ತೀನಿ ನಾನು. ಮಾರ್ನಿಂಗ್ ಒನ್ ಟೈಮ್, ಈವ್ನಿಂಗ್ ಒನ್ ಟೈಮ್ ಕೊಡ್ತೀನಿ. ಸ್ವಲ್ಪನೇ ಹಾಕ್ಕೊಡ್ತೀನಿ, ಕುಡಿತಲ್ಲ ಅವಳೆ. ಆ್ಯಕ್ಚುಲಿ ಇಷ್ಟು ದಿನ ನಾನು ಕುಡಿಸ್ತಾ ಇದ್ದೆ. ಒಂದು 2 ಡೇಸಿಂದ ಅವಳು ನಾನೇ ಕುಡಿತೀನಮ್ಮ ಅಂತ ಕುಡಿತಾಳೆ. ನಿಧಾನ ಮನೆ. ಆಯಿತಾ? ಇನ್ನಾಯ್ತಾ? ಸಾನುವಾಗ ಹಾಲು ಕುಡಿಸಿದ್ದಾಯಿತು. ಸೊ ನಾನು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಬಂದೆ. ನೈಟು ಸ್ವಲ್ಪ ಪಾತ್ರೆ ಉಳಿಯಿತು. ಅಂಡೆ ಒಲೆ ಇದೆ. ಸೊ ಇಲ್ಲೇ ಕಾಯಿಸಿರ್ತೀನಿ ಬನ್ರಿ ಅಂತ ಹೇಳ್ತು. ಅಲ್ಲೇ ಹೋಗಾಗೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಮನೆಯಿಂದನೇ ಎಣ್ಣೆ ಇಟ್ಕೊಂಡು ಹೊಟ್ಟಿದ್ದೀವಿ. ಅಲ್ಲ ಚಿನ್ನು, ಸಾನುದು ಆಯ್ತು, ಎಣ್ಣೆ ಇಟ್ಕೊಂಡಿದ್ರು ಅಲ್ಲಮ್ಮ. ನೋಡ್ರಿ, ನಾನು ಇಕ್ಕೊಬೇಕಂತ ಹೇಳ್ತಾವಳೆ, ಮಮ್ಮಿ ಇಕ್ಕು ಅಂತ. ಅಮ್ಮ ಮನೆಗೆ ಬಂದು ನೀರು ಕಾಯಿಸಿತ್ತು, ಬಿಸಿ ಬಿಸಿ ಸ್ನಾನ ಮಾಡ್ಕೊ ಬಂದೆ. ಇವಾಗ ಸ್ನಾನ ಮುಗೀತು. ಟೆಂಪಲ್ಗೆ ಹೋಗಬೇಕು. ಸೊ ಟೆಂಪಲ್ಗೆ ಹೋಗಿ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗಳಿಗೆ ಅಮ್ಮ ಸ್ನಾನ ಮಾಡಿಸ್ತಿದ್ದೆ. ಸೊ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಟೆಂಪಲ್ಗೆ ಹೊರಡ್ತೀವಿ. ನೋಡಿ, ನಮ್ಮ ಅಣ್ಣ ಬಂದಿದ್ದಾನೆ. ಆ್ಯಕ್ಚುಲಿ ನಮ್ಮ ಅತ್ತಿಗೆ ಇವರು ನೋಡಿ ಹೊರಟೋಗ್ತಾವ್ರೆ. ನಮ್ಮ ಅಣ್ಣ ನಮ್ಮ ಸಾನು ಎತ್ಕೊಂಡು ಆಟ ಆಡಿಸ್ತಾವ್ರೆ. ಸಾನು ಯಾರದು? ಹೇ, ಅದು ಯಾರ ಮೇಲೆ ಕೂತಿರೋದು ನೀನು? ಚೇತು ಮಾಮ. ನೋಡಿ, ಮಹೇಶ್ವರಮ್ಮಂದು 6ನೇ ವರ್ಷದ ವಾರ್ಷಿಕೋತ್ಸವ ಇದ್ದಿದ್ದರಿಂದ ಮನೆಗಳ ಹತ್ರ ಕಲಶ ಎಲ್ಲ ಮೆರವಣಿಗೆ ತಗೊಬಂದಿದ್ರು. ತುಂಬ ಚೆನ್ನಾಗಿತ್ತು. ನೋಡಿ, ಇದೇ ಮಹೇಶ್ವರಮ್ಮನವರ ದೇವಾಲಯ. ಇವತ್ತು ಆ್ಯಕ್ಚುಲಿ ಅಮ್ಮ ಹುಟ್ಟಿದ ದಿನ. ಸೊ ಹಾಗಾಗಿ 6ನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಿದ್ದಾರೆ. ನಾವು ಹೋಗಿ ಅಲ್ಲಿ ಅಮ್ಮನವ್ರನ್ನ ಕೂರಿಸಿದ್ರು. ಸೊ ನಾನು, ಅಮ್ಮ, ನಮ್ಮ ಅತ್ತಿಗೆ ಹೋಗಿದ್ವಿ. ಅಕ್ಷಂತೆ ಹಾಕ್ಕೊಂಡು ಎಲ್ಲರೂ ನಮಸ್ಕಾರ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಮಾಡಿದರು.
ಪೂಜೆ ಎಲ್ಲ ಮುಗೀತು, ಎಲ್ಲರಿಗೂ ಮಂಗಳಾರತಿ ಕೊಡ್ತಿದ್ರು. ಆ ವೈಭವ ನೋಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು ಆ್ಯಂಡ್ ತುಂಬಾ ಚೆನ್ನಾಗಾಯಿತು. ನೋಡಿ ಅಮ್ಮನವರು ಎಷ್ಟು ಚೆನ್ನಾಗಿದ್ದಾರೆ, ಮಹೇಶ್ವರಮ್ಮ ಅಂತ ತುಂಬ ಮುದ್ದಾಗಿ ಕಾಣಿಸ್ತಿದ್ರು. ಪೂಜೆಗೆ ಬಂದಿದ್ದು ಎಲ್ರಿಗೂ ಪ್ರಸಾದ ವಿನಿಯೋಗ ನಡೀತಿತ್ತು. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.